ಶಿವಮೊಗ್ಗದಲ್ಲಿ ಸರ್ಕಾರಿ ಅಧಿಕಾರಿ ಒಬ್ಬರು ಸ್ಯೂಸೈಡ್ ಮಾಡಿಕೊಂಡ್ರು. ಅದಾದ್ಮೇಲೆ ಏನೆಲ್ಲ ಆಯಿತು ಅನ್ನೋದನ್ನು ನಿನ್ನೆಯಿಂದಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಹಣದ ಅವ್ಯವಹಾರ ಆಗಿದೆ, ಈ ಅವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ, ಸಚಿವರ ಮೌಖಿಕ ಆದೇಶ, ಇಲಾಖೆಯ ಮೇಲಾಧಿಕಾರಿಗಳು ಎಲ್ಲರೂ ಸೇರಿ ನಡೆಸಿರುವಂತಹ ಅವ್ಯವಹಾರ, ನಾನು ಪ್ರಾಮಾಣಿಕ ಇತ್ಯಾದಿ 6 ಪುಟಗಳ ಡೆತ್ ನೋಟ್ ಅನ್ನು ಬರೆದಿಟ್ಟು ಅಧಿಕಾರಿ ಆತ್ಮಹತ್ಯೆಗೆ ಶರಣಾದ್ರು ಚಂದ್ರಶೇಖರನ್. ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಎಂಥದ್ದೇ ಪ್ರಕರಣ ಆದರೂ ಕೂಡ ಅದರಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ, ಒಂದಿಬ್ಬರು ಸಚಿವರು ಆ ಮೂಲಕ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸೋದು, ಇದು ಒಂದು ರೀತಿ ಅಭ್ಯಾಸ ಆಗೋಗಿದೆ ಯಾರದೇ ನೇತೃತ್ವದ ಸರ್ಕಾರ ಇದ್ರೂ ಕೂಡ. ಆದರೆ ಅದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಏನು ಗೊತ್ತಾ, ಸಚಿವ ಸುಧಾಕರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು. ಆ ಹೇಳಿಕೆಯನ್ನು ಗಮನಿಸಿ ನಂತರದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಸುಧಾಕರ್ ಅವರ ಹೇಳಿಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ. ವಿಜಯೇಂದ್ರ ಅವರು ಪ್ರತಿ ದಿವಸ ಅವ್ರನ್ನ ವಜಾ ಮಾಡ್ರಿ ಇವರು ವಜಾ ಮಾಡ್ರಿ ಅಂತ ಫಸ್ಟ್ ಅವ್ರ ಪಾರ್ಟಿ ಅವ್ರು ಸರಿಯಾಗಿ ಇಟ್ಕೊಳಕ್ಕೆ ಹೇಳಿ. ಯಾರೋ ಅಧಿಕಾರಿ ಅಲ್ಲೆಲ್ಲೋ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒಬ್ಬ ಸಂಬಂಧಪಟ್ಟಂಥ ಮಂತ್ರಿನೇ ರಾಜೀನಾಮೆ ಕೇಳೋದಂದರೆ ಸಾವಿರಾರು ಜನ ಎಂಪ್ಲಾಯ್ಸ್ ಇರ್ತಾರೆ. ಸೊ ಯಾವ ಕಾರಣಕ್ಕೆ ಅದು ನಿವೃತ್ತಿ ಅಧಿಕಾರಿ ಅಲ್ಲ. ವಿಜಯೇಂದ್ರ ಅವರು ಪ್ರತಿ ದಿವಸ ಅವ್ರನ್ನ ವಜಾ ಮಾಡ್ರಿ ಇವರು ವಜಾ ಮಾಡ್ರಿ ಅಂತ ಫಸ್ಟ್ ಅವ್ರ ಪಾರ್ಟಿ ಅವ್ರು ಸರಿಯಾಗಿ ಇಟ್ಕೊಳಕ್ಕೆ ಹೇಳಿ. ಯಾರೋ ಅಧಿಕಾರಿ ಅಲ್ಲೆಲ್ಲೋ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒಬ್ಬ ಸಂಬಂಧಪಟ್ಟಂಥ ಮಂತ್ರಿನೇ ರಾಜೀನಾಮೆ ಕೇಳೋದಂದರೆ ಸಾವಿರಾರು ಜನ ಎಂಪ್ಲಾಯ್ಸ್ ಇರ್ತಾರೆ. ಸೊ ಯಾವ ಕಾರಣಕ್ಕೆ ಅದು ನಿವೃತ್ತಿ ಅಧಿಕಾರಿ ಅಲ್ಲ. ವಿಜಯೇಂದ್ರ ಅವರು ಪ್ರತಿ ದಿವಸ ಅವ್ರನ್ನ ವಜಾ ಮಾಡ್ರಿ ಇವರು ವಜಾ ಮಾಡ್ರಿ ಅಂತ ಫಸ್ಟ್ ಅವ್ರ ಪಾರ್ಟಿ ಅವ್ರು ಸರಿಯಾಗಿ ಇಟ್ಕೊಳಕ್ಕೆ ಹೇಳಿ. ಯಾರೋ ಅಧಿಕಾರಿ ಅಲ್ಲೆಲ್ಲೋ ಯಾವುದೋ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಒಬ್ಬ ಸಂಬಂಧಪಟ್ಟಂಥ ಮಂತ್ರಿನೇ ರಾಜೀನಾಮೆ ಕೇಳೋದಂದರೆ ಸಾವಿರಾರು ಜನ ಎಂಪ್ಲಾಯ್ಸ್ ಇರ್ತಾರೆ. ಸೊ ಯಾವ ಕಾರಣಕ್ಕೆ ಅದು ನಿವೃತ್ತಿ ಅಧಿಕಾರಿ ಅಲ್ಲ. ವಿಜಯೇಂದ್ರ ಅವರು ಪ್ರತಿ ದಿವಸ ಅವ್ರನ್ನ ವಜಾ ಮಾಡ್ರಿ ಇವರು ವಜಾ ಮಾಡ್ರಿ. ಸುಧಾಕರ್ ಅವರ ಮೊದಲರ್ಧದ ಹೇಳಿಕೆ ಬಗ್ಗೆ ನೋ ಕಾಮೆಂಟ್ಸ್. ವಿಜಯೇಂದ್ರ ಅವರು ಪ್ರತಿನಿತ್ಯ ಅದು ಇದು ಅಲ್ಲ, ಯಾರೋ ಒಬ್ಬ ಅಧಿಕಾರಿ ಯಾವುದೋ ಕಾರಣಕ್ಕೆ ಸ್ಯೂಸೈಡ್ ಮಾಡಿಕೊಂಡ್ರೆ ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡಬೇಕಾ? ಯಾವ ಕಾರಣಕ್ಕೆ? ನಾನು ಹೇಳ್ತೀನಿ, ಸಚಿವರ ಮೌಖಿಕ ಆದೇಶದ ಮೇಲೆ ಹಣ ಅವ್ಯವಹಾರ ಆಯ್ತಲ್ಲ, ಆ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಇಲಾಖೆಯಲ್ಲಿ ಆಗ್ತಾ ಇದ್ದ ಅವ್ಯವಹಾರ ತನ್ನ ತಲೆ ಮೇಲೆ ತಂದಿಟ್ರೆ 50 ಕೋಟಿ ಎಲ್ಲಿಂದ ತರಲಪ್ಪ? 52ನೇ ವಯಸ್ಸಿನಲ್ಲಿ ಭಯ, ಯಾರದ್ದೋ ಕಳ್ಳಾಟಕ್ಕೆ ನಾನು ಬಲಿ ಆಗ್ಬೇಕಲ್ಲ ಭಯ. ಆ ಭಯಕ್ಕೆ ನಿಮ್ಮ ವ್ಯವಸ್ಥೆಯಲ್ಲಿರುವ ಹುಳುಕು ತನ್ನನ್ನೆಲ್ಲಿ ತಿನ್ನೋಕ್ ಪ್ರಾರಂಭ ಮಾಡುತ್ತೋ ಅನ್ನೋ ಭಯಕ್ಕೆ ಸ್ವಾಮಿ ಆ ವ್ಯಕ್ತಿ ಚಂದ್ರಶೇಖರನ್ ಸ್ಯೂಸೈಡ್ ಮಾಡ್ಕೊಂಡಿರೋದು. ಅವ್ರ ಹೆಂಡತಿ ಬೈಟ್ ಕೇಳಿದ್ರ ನೀವು? ಕವಿತಾ, ಆಕೆ ಕೂಡ ಸರ್ಕಾರಿ ಎಂಪ್ಲಾಯ್. ಏನು ಹೇಳ್ತಾರೆ ಗೊತ್ತಾ, ನಮ್ಮಂಥ ಪ್ರಾಮಾಣಿಕ 4 ಜನ ಅಧಿಕಾರಿಗಳು ಹಿಂಗೆ ಸ್ಯೂಸೈಡ್ ಮಾಡ್ಕೊಳ್ತಾ ಹೋದ್ರೆ ಸರ್ಕಾರ ನಡೆಯುತ್ತಾ? ನಮ್ಮ ಪ್ರಾಮಾಣಿಕ ಸೇವೆಗೆ ಬೆಲೆ ಉಳಿಯುತ್ತಾ? ಯಾಕೆ ಮಾಡ್ಬೇಕು ನಾವು ಪ್ರಾಮಾಣಿಕವಾಗಿ ಕೆಲಸ? ಈ ಪ್ರಶ್ನೆಗೆ ಉತ್ತರ ಕೊಡಿ ಸುಧಾಕರ್ ಅವರೇ. ನಿಮ್ಮಂಥ ಸಚಿವರು 4 ಜನ ಇದ್ಬಿಟ್ರೆ ನಾವು ಕೇಳ್ತೀವಿ ಪ್ರಶ್ನೆ, ನಿಮ್ಮಂಥ 4 ಜನ ಸಚಿವರು ಇದ್ಬಿಟ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಬೇಕು ಅನ್ನೋ ಮೋಟಿವೇಶನ್ ರಿಸೈನ್ ಮಾಡಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಮನೆಗೆ ಹೋಗಬೇಕು ಅನ್ಸುತ್ತೆ. ನಿಮ್ಮ ಮಾತನ್ನು ಕೇಳಿ ಪ್ರಶ್ನೆ ಕೇಳಬಾರ್ದ ನಿಮ್ಮಂಥವ್ರಿಗೆ? ನಿಮ್ಮಂಥ ಉಡಾಫೆ ಉತ್ತರ ಕೊಡೋ ಸಚಿವರಿಗೆ ಒಂದು ವ್ಯಕ್ತಿ, ಅದರಲ್ಲೂ ಸರ್ಕಾರಿ ಅಧಿಕಾರಿಯ ಪ್ರಾಣ ಹೋಗಿದೆ. ವ್ಯವಸ್ಥೆಯಲ್ಲಿರೋ ಲೋಪ ಎದ್ದು ರಾಜ್ ಕಾಣ್ತಾ ಇದೆ ಮುಖಕ್ಕೆ. ಯಾರೋ ಒಬ್ಬ ಅಧಿಕಾರಿ ಯಾವುದೋ ವಿಚಾರಕ್ಕೆ ಸ್ಯೂಸೈಡ್ ಮಾಡಿಕೊಂಡ್ರೆ ನೀವೊಬ್ಬ ಸಚಿವರು. ಚರ್ಚೆ ಪ್ರಾರಂಭ ಮಾಡ್ತಿದ್ದೀನಿ. ನನ್ನ ಜೊತೆಯಲ್ಲಿ ಬಿಜೆಪಿ ಮುಖ್ಯ ವಕ್ತಾರರಾದ MG ಮಹೇಶ್ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರಾದ ಅಬ್ದುಲ್ ಮುನೀರ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ರವೀಂದ್ರ ಅವರು, ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಉಪಾಧ್ಯಾಯ ಅವರು, ಇನ್ನು ಶಿವಮೊಗ್ಗದಿಂದ ಶಾಸಕರಾದ ಚನ್ನಬಸಪ್ಪ ಅವರು. ಥ್ಯಾಂಕ್ ಗಾಡ್ ಇವರ ಹೇಳಿಕೆಯನ್ನು ಕೇಳಿಸ್ಕೊಳ್ಳಿಕ್ಕೆ ಕವಿತಾ ಅವರು ಇನ್ನೂ ಜಾಯಿನ್ ಆಗಿರಲಿಲ್ಲ, ಅವ್ರ ಕಿವಿಗೆ ಬಿದ್ದಿಲ್ಲ. ಪತಿಯನ್ನು ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ ಅವರು. ಥ್ಯಾಂಕ್ ಗಾಡ್ ಕೇಳಿಸ್ಕೊಳ್ಳಿಲ್ಲ. ಮಹೇಶ್ ಅವರೇ, ಯಾರೋ ಒಬ್ಬ ಅಧಿಕಾರಿ ಅಂತ ಯಾವುದೋ ವಿಚಾರಕ್ಕೆ ಸ್ಯೂಸೈಡ್ ಮಾಡ್ಕೊಂಡಿದ್ದಾರಂತ. ಇದು ನಮ್ಮ ಸಚಿವರು, ಇದು ನಮ್ಮ ವ್ಯವಸ್ಥೆ. ಕರ್ನಾಟಕದಲ್ಲಿ
ಕಾಂಗ್ರೆಸ್ ಸರ್ಕಾರ ಇದೆ ಅನ್ನೋಂಥ ಯಾರು ಭಾವಿಸಿದ್ರೆ ಇಲ್ಲೊಂದು ಸರ್ಕಾರ ಅನ್ನುವಂಥದ್ದು ನಡೀತಿದೆ ಅಂತಂದರೆ ಒಂದು ನಿರ್ಜೀವ ನಿರ್ಲಜ್ಜ ಸತ್ತು ಹೋದಂಥ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಇರುವಂಥದ್ದು. 1 ವರ್ಷದಿಂದ ಕರ್ನಾಟಕದ ಜನಕ್ಕೆ ಯಾರೋ ಮಾಡಿದ ಪಾಪಕ್ಕೆ ಇವರು ಅಂದರೆ ಆ ರೀತಿಯ ಶಾಪದ ರೂಪದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆಗಿ ಹೋಗ್ಬಿಟ್ಟಿದೆ. ಇದೇನು ಕಾಂಗ್ರೆಸ್ಸಿಗೆ ಹೊಸದಲ್ಲ. ಹಿಂದಿನ ಸಿದ್ದರಾಮಯ್ಯನವರ ಅವಧಿ ಒಳಗಡೆನೂ ಈ ಥರ ಪ್ರಾಮಾಣಿಕ ಅಧಿಕಾರಿಗಳು ಸತ್ತಿದ್ರು, ಗಣಪತಿ ಸತ್ತಿದ್ರು ಜಾರ್ಜ್ ಮೇಲೆ ಬರೆದು. ಅನುರಾಗ್ ತಿವಾರಿ ಅಂತಕ್ಕಂಥ ಒಬ್ಬ ಇದು ಉತ್ತರ ಪ್ರದೇಶದಲ್ಲಿ IAS ಅಕ್ಕಿ ಹಗರಣ, ಇವರು ಮಹಾ ಸತ್ಯ ಹರಿಶ್ಚಂದ್ರನ ತುಂಡು ಸಿದ್ದರಾಮಯ್ಯ, ಈತನ ಕರ್ಮಕಾಂಡದ ಒಂದು ಫಲ ಅನುರಾಗ್ ತಿವಾರಿ. ಇವತ್ತು ಚಂದ್ರಶೇಖರ್ ದುರಂತ ಅಂದ್ರೆ ನಾನೆಲ್ಲ ಪಟ್ಟಿ ಕೇಳ್ತೀನಿ ನನಗೆ ಸುಧಾಕರ್ ಅಂತ ಘನತೆವೆತ್ತ ಸಚಿವರ ಹೇಳಿಕೆ ಇದೆಯಲ್ಲ ಅದು ಶಾಕಿಂಗ್ ಅನ್ಸಿದ್ದು. ಉಪಾಧ್ಯಾಯ ಸರ್, ಸುಧಾಕರ್ ಬಂದೆ ಉಪಾಧ್ಯಾಯ ಸರ್, ಹಿರಿಯ ಪತ್ರಕರ್ತರಿದ್ದೀರಿ. ಸಚಿವರುಗಳು ನಡ್ಕೊಳ್ಳುವಂತಹ ರೀತಿನ ಇದು? ಆರೋಪ ಪ್ರತ್ಯಾರೋಪ ಏನೇ ಇರಲಿ ಚರ್ಚೆ ಮಾಡೋಣ, ಇನ್ನೂ 3/4 ಗಂಟೆ ಸಮಯ ಇದೆ. ಬಟ್ ಈ ರೀತಿ ರಿಯಾಕ್ಷನ್ ಅಲ್ಲ, ನಿಜವಾಗ್ಲೂ ನನಗನ್ಸುತ್ತೆ ಅವರು ಸಚಿವರು ಅಥವಾ ಒಂದು ಕ್ರಿಮಿನಲ್ ಗ್ಯಾಂಗಿಗೆ ಸೇರಿದಂಥ ವ್ಯಕ್ತಿನೋ ಅಂತ. ಯಾಕಂದರೆ ಅಂಥ ಒಂದು ಸ್ಟೇಟ್ಮೆಂಟ್ ಕೊಡೋದಿದೆಯಲ್ಲ, ಆ ಒಂದು ಮನಸ್ಥಿತಿ ಎಂಥದ್ದು ಅಂತ ಗೊತ್ತಾಗುತ್ತೆ. ಆ ವ್ಯಕ್ತಿ ಸೂಸೈಡ್ ಯಾಕೆ ಮಾಡ್ಕೊಂಡಿದ್ದಾರೆ? ಸುಮ್ಮನೆ ಮಾಡ್ಕೊಂಡ್ಬಿಡ್ತಾರ ಯಾರಾದರೂ? ಜೀವ ಕಳ್ಕೊಳ್ಳೋದಷ್ಟು ಸುಲಭನ? ಅವನು ಡೆತ್ ನೋಟು ಕೊಟ್ಬಿಟ್ಟು ಹೋಗಿದ್ದಾರೆ. ಭಾಳ ಸ್ಪಷ್ಟವಾಗಿ ಎಷ್ಟು ಹಣ ಲೂಟ್ ಮಾಡಿದ್ದಾರೆ, ನನ್ನ ಮೇಲೆ ಯಾವ ರೀತಿಯ ಒಂದು ಒತ್ತಡ ಇತ್ತು ಅನ್ನೋದನ್ನೆಲ್ಲ ಹೇಳಿದ್ದಾರೆ. ಹಾಗಿರೋ ಅಷ್ಟೊಂದು ಒಂದು ರೀತಿ ಮನುಷ್ಯತ್ವ ಬೇಡ ಅವರಿಗೆ. ಆ ಮನುಷ್ಯತ್ವನೇ ಕಳ್ಕೊಂಡಿರೋಂಥ ಈ ವ್ಯಕ್ತಿಗಳನ್ನ ಮೊದಲು ಒಳಗಾಕಬೇಕು. ಆ ಮಂತ್ರಿ ಕೂಡ ನಂದೇನು ಇನ್ವಾಲ್ವ್ಮೆಂಟ್ ಇಲ್ಲ, ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ಅಷ್ಟು ಕೋಟಿ ಹಣ ಆಚೆ ಹೋಗುತ್ತೆ ಸ್ವಾಮಿ. ಅದು ಹೆಂಗೆ ಅಧಿಕಾರಿಗಳು ಮಾತ್ರ ತೆಗಿತಾರೆ? ಅವನು ಅವರ ಡೆತ್ ನೋಟಲ್ಲೇ ಹೇಳಿದಾನಲ್ಲ, ಅವರಿನ್ನೂ ಚೆಕ್ ಬುಕ್ಕು ಕೊಟ್ಟಿರಲಿಲ್ಲ, ಪಾಸ್ಬುಕ್ಕು ಕೊಟ್ಟಿರಲಿಲ್ಲ, ಏನೂ ಇಲ್ಲ. ಬಟ್ ಬೇರೆ ಬೇರೆ ಅಕೌಂಟ್ಗಳಿಗೆ ಇದು ಮಾಡಿ ಒಟ್ಟು 187 ಕೋಟಿ ಇರೋದ್ರಲ್ಲಿ 85 ಕೋಟಿ ಈಗಾಗಲೇ ಗುಳುಮಾಗ್ಬಿಟ್ಟಿದೆ. ಸೊ ಹೀಗೆ ಅದು ಏನು ವಾಲ್ಮೀಕಿ ಅಸೋಸಿಯೇಷನ್ ST ಕಾರ್ಪೊರೇಷನ್ ಸೇರಿದಂತದ್ದು 85 ಕೋಟಿ ಬರೋದಿಲ್ಲ, 80 ರೂಪಾಯಿ ತೆಗಿಲಿಕ್ಕೆ ಬರೋದಿಲ್ಲ. ಸುಮ್ಮನೆ 80 ಕೋಟಿ ರೂಪಾಯಿ ದುಡ್ಡನ್ನ ಮೌಖಿಕ ಆದೇಶ ಅಂತೇಳಿ ಈ ದುಡ್ಡನ್ನ ಯೂನಿಯನ್ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಯಾವ್ದಾರು ಒಬ್ಬ MD ಯಾವನಾರು ಮಂತ್ರಿ ಆದೇಶ ಇಲ್ಲದೆ 80 ರೂಪಾಯಿ ಮುಟ್ಟಕ್ ಸಾಧ್ಯನೇನ್ರಿ? ನನಗನ್ಸುತ್ತೆ ಮುಖ್ಯಮಂತ್ರಿಗಳಾಗ್ಲಿ DCM ಆಗ್ಲಿ ಇದುವರೆಗೆ ಕಾಮೆಂಟ್ ಮಾಡದಂಗಿಲ್ಲ. DCM ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾಡಿಲ್ಲ. ಅದು ಪ್ರಶ್ನೆ ಇದೆ, ಅದು ಪ್ರಶ್ನೆ ಇದೆ. ಕವಿತಾ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ಕವಿತಾ ಅವರೇ ನಮಸ್ಕಾರ, ಧ್ವನಿ ಕೇಳಿಸ್ತಾ ಇದೆಯಾ?